ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಐತಿಹಾಸಿಕ ಗೆಲುವನ್ನು ಸಾಧಿಸಿದ್ದಾರೆ. ಜೊತೆಗೆ ನಮ್ಮೊಟ್ಟಿಗೆ ಮಂಜುನಾಥ್ ಅವರಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೇನೆ. ಸರ್, ಈ ಗೆಲುವನ್ನು ತಾವು ನಿರೀಕ್ಷೆ ಮಾಡಿದ್ರ ಸರ್? ಅಲ್ಲ, ಅಂದರೆ ನಮ್ಮದು ಎರಡು ರೀತಿ ಅಸೆಸ್ಮೆಂಟ್ ಇತ್ತು ನಮಗೆ. ಒಂದು 50,000 ಗೆಲುವು ಡೆಫಿನೆಟಾಗಿ ನಿರೀಕ್ಷೆ ಮಾಡಿದ್ವಿ, ಖಂಡಿತ. ಅಂದರೆ ಎರಡು ರೇಂಜಸ್ ಲೀಡ್ ಅಂತ ಅಂದ್ಕೊಂಡಿದ್ವಿ. ಒಂದು 50,000 ಬರ್ಬೋದು ಅಥವಾ 2 ಲಕ್ಷ ಬರ್ಬೋದು ಅಂತ ಒಂದು. ಯಾಕೆಂದರೆ ಕೆಲವೆಲ್ಲ ಅಂಡರ್ ಕರೆಂಟ್ ಇತ್ತು. ಅಂಡರ್ ಕರೆಂಟ್ ವರ್ಕ್ ಮಾಡಿದರೆ ಅದೆಲ್ಲ ಮತಗಳಾಗಿ ಪರಿವರ್ತನೆ ಆದರೆ 1.25-2 ಲಕ್ಷ ಬರ್ಬೋದು. ಅಲ್ಲದೆ ಇದ್ದರೆ 50,000 ಬರ್ಬೋದು ಅಂತ ನಮ್ಮ ಇಂಟರ್ನಲ್ ಅಸೆಸ್ಮೆಂಟ್ ಇತ್ತು. ಸೊ ಹೀಗಾಗಿ ಇವತ್ತು ಸುಮಾರು 2 ಲಕ್ಷದ ಆಸುಪಾಸಿನಲ್ಲಿ ಇವತ್ತು ಗೆಲುವಾಗಿದೆ. ಹೃದಯವಂತಿಕೆಗೆ ಜನರು ಮಣೆ ಹಾಕಿದ್ದಾರೆ. ಈಗ ಆ ಜನರಿಗೆ ತಾವೇನು ಹೇಳ್ತೀರಿ ಸರ್? ಇಲ್ಲ, ಜನರಿಗೆ ಮೊದಲನೇದಾಗಿ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಹೇಳ್ತೇನೆ, ನಮಸ್ಕಾರಗಳನ್ನು ಹೇಳ್ತೇನೆ. ಯಾಕೆಂದರೆ ಅವರು ಮತಗಳ ಜೊತೆ ಅವರ ಹೃದಯವನ್ನು ಕೊಟ್ಟಿದ್ದಾರೆ, ಪ್ರೀತಿಯನ್ನು ಕೊಟ್ಟಿದ್ದಾರೆ. ಸೊ ಇವಾಗ ಅವರ ಜವಾಬ್ದಾರಿ ಕೂಡ ನನ್ನ ಮೇಲೆ ಹೆಚ್ಚಾಗಿದೆ. ಸೊ ಹೀಗಾಗಿ ಒಟ್ಟಿಗೆ ಒಂದು ಉತ್ತಮವಾದಂಥ ತೃಪ್ತಿಕರವಾದಂಥ ಜೀವನ ಇರಬೇಕು. ಈಗ ಒಂದು ಮೂಲಭೂತ ಸೌಕರ್ಯ ಅಥವಾ ಅಭಿವೃದ್ಧಿ ಕಾರ್ಯಗಳು ಒಂದು ಕಡೆ, ಇನ್ನೊಂದು ಈ ಕ್ಷೇತ್ರದಲ್ಲಿ ಉತ್ತಮವಾದಂಥ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿ ಮಾಡಿ ಬದುಕುವಂಥ ವಾತಾವರಣವನ್ನು ಕೂಡ ನಾವು ಸೃಷ್ಟಿ ಮಾಡಬೇಕು. ಅದು ಬಹಳ ಮುಖ್ಯ. ಅದು ಕೂಡ ಒಂದು ಡೆವಲಪ್ಮೆಂಟೇ. ಸರ್, ಮೈತ್ರಿ ವಿಚಾರವಾಗಿ ತಾವು ಏನು ಹೇಳ್ತೀರಿ ಸರ್? ಯಾಕಂದರೆ BJP ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಸಂದರ್ಭಗಳಲ್ಲಿ ಒಡೆದಾಡ್ಕೊಂಡಂತಹ ಸ್ಥಿತಿ ರಾಮನಗರದಲ್ಲಿತ್ತು. ಯಾಕಂದರೆ ಚನ್ನಪಟ್ಟಣದಲ್ಲಿ ಅದೇ ರೀತಿಯಾದಂಥ ಸ್ಥಿತಿ ಇತ್ತು. ಆದರೆ ಇವತ್ತಿನ ಫಲಿತಾಂಶವನ್ನು ನೋಡಿದ್ರೆ ಆ ಮೈತ್ರಿ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಆ ಕಾರ್ಯಕರ್ತರಿಗೆ ಏನು? ಇಲ್ಲ, ನಮ್ಮ BJP ಮತ್ತು JDS ಕಾರ್ಯಕರ್ತರು ಬಹಳ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಅದು ಒಂದು ಬಹುಶಃ ಹೇಳದೇ ಆದರೆ ಒಂದು ಹಬ್ಬದ ರೀತಿಯಲ್ಲಿ ಅವರು ಏನೋ ಸ್ವಂತ ಮಗಳ ಮದುವೆ ಮಾಡ್ತಾ ಇದ್ದೀವಿ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ ಏನೋ ಅಥವಾ ಸ್ವಂತ ಹಬ್ಬವನ್ನು ಆಚರಣೆ ಮಾಡ್ತಿದ್ದೇನೋ ಆ ರೀತಿ ತುಂಬ ಕೆಲಸ ಮಾಡಿದ್ದಾರೆ. ಅದರಿಂದ ಅದೇ ರೀತಿ ಒಗ್ಗಟ್ಟು ಮುಂದುವರಿಬೇಕು. ಆಮೇಲೆ ಈಗ ಚುನಾವಣೆ ಅಂದಮೇಲೆ 2 ಥರ ಫಲಿತಾಂಶ ಇರುತ್ತೆ. ಆದರೂ ಕೂಡ ನಾವು ಶಾಂತಿಯನ್ನು ಕಾಪಾಡ್ಕೊಂಡು ಹೋಗಬೇಕು. ಸೊ ಯಾರನ್ನು ಕೂಡ ಈ ಟೀಕೆ ಮಾಡೋಂಥದ್ದು ಏನು, ಅದರಿಂದ ಏನು ಪ್ರಯೋಜನ ಆಗಲ್ಲ. ಈ ಚುನಾವಣೆನೇ ಕೂಡ ಅದು ಪ್ರೂವ್ ಮಾಡಿದೆ. ಟೀಕೆ ಮಾಡದೇ ಇದ್ದರೆ ಹೆಚ್ಚು ಮತಗಳು ಬರುತ್ತೆ ಅಂತ ಚುನಾವಣೆ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿದೆ. ಸರ್, ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂತಹ DK ಸುರೇಶ್ ಅವರಿಗೆ ತಾವೇನಾದರೂ ಹೇಳೋದಿದೆಯಾ ಸರ್? ನಾನೇನು ಹೇಳೋದಿಲ್ಲ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಇದ್ದೇ ಇರುತ್ತೆ. ಸೊ ಗೆದ್ದವರು ಸೋಲ್ಬೋದು, ಸೋತವರು ಗೆಲ್ಬೋದು. ಇದು ಒಂದು ಪ್ರಜಾತಂತ್ರ ವ್ಯವಸ್ಥೆಯ ಪ್ರಕ್ರಿಯೆ. ಕೊನೆ ಪ್ರಶ್ನೆ ಸರ್, ಕಡೆಯದಾಗಿ ಕೇಂದ್ರದಲ್ಲಿ NDA ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ತಾವು ಸಚಿವರಾಗ್ತೀರಿ ಅನ್ನುವಂತಹ ಆಸೆಗಳನ್ನು ಸಾಕಷ್ಟು ಕಾರ್ಯಕರ್ತರು ಇಟ್ಕೊಂಡಿದ್ರು. ಅದೇ ರೀತಿಯಾದಂಥ ಪ್ರಚಾರವನ್ನು ಕೂಡ ಮಾಡಿದರು. ಈ ವಿಚಾರವಾಗಿ ಹೇಳೋದಾದರೆ ಸರ್? ಅದನ್ನು ಈಗಲೇ ಹೇಳೋಕ್ಕಾಗಲ್ಲ, ನೋಡೋಣ. ಅದು ಮುಂದಿನ ದಿನಗಳಲ್ಲಿ ಕಾಲವೇ ತೀರ್ಮಾನ ಮಾಡುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಡಾಕ್ಟರ್ CN ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಮಹದೇವ ಸ್ವಾಮಿ ಕುಣೆಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಅಮ್ಮ ಮತ ಎಣಿಕಾ ಕೇಂದ್ರಕ್ಕೆ ಡಾಕ್ಟರ್ CN ಮಂಜುನಾಥ್ ಅವರ ಪತ್ನಿಯವರು ಕೂಡ ಆಗಮಿಸಿರುವಂಥದ್ದು. ಅವರು ಬಹಳ ಉತ್ಸಾಹದಲ್ಲಿದ್ದಾರೆ. ಯಾಕಂದರೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಲೀಡನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಪ್ರಮುಖವಾಗಿ ಕನಕಪುರದಲ್ಲಿ ತಾವು ಠಿಕಾಣಿಯನ್ನು ಹೂಡಿದ್ರಿ ಚುನಾವಣಾ ಸಂದರ್ಭದಲ್ಲಿ. ಈಗ ಕನಕಪುರದಲ್ಲಿ ಕೂಡ ಉತ್ತಮವಾದಂತಹ ಮತ ಬಂದಿದೆ. ತಾವು ಏನು ಹೇಳ್ತೀರಿ? ನಮಗೆ ಅವ್ರು ಬಂದ್ಬಿಡಿ. ನನಗೆ ತುಂಬ ಸಂತೋಷ ಆಗ್ತಿದೆ. ಈ ಮತದ್ದೆಲ್ಲ ಅದು ಅಲ್ಲಿ ನಿಂತು ಕೆಲಸ ಮಾಡಿದಂಥ ಅಲ್ಲಿ ನಾಯಕರಿಗೆ ಸೇರಬೇಕು. ಯಾರು ಅಂದರೆ JDS ಮತ್ತು BJP ಇಬ್ಬರು ನಾಯಕರದು ಅಲ್ಲಿ. ಸರ್, ಮೊದಲ ದಿನದಲ್ಲೂ ಕೂಡ ಮತದಾರರ ಬಗ್ಗೆ ಬಹಳ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ರಿ. ಆದರೆ ಈ ದೊಡ್ಡ ಮಟ್ಟದ ಗೆಲುವನ್ನು ತಾವು ನಿರೀಕ್ಷೆ ಮಾಡಿದ್ರಾ? ಖಂಡಿತ ಮಾಡಿದ್ದೆ. ಯಾತಕ್ಕೆ ಅಂದರೆ ಅಲ್ಲಿ ವರ್ಕರ್ಸ್ ಮಾಡ್ತಿದ್ದಂಥ ಕೆಲಸದ ಮೇಲೆ ನಾನು ನಿರ್ಣಯ ಮಾಡಿದ್ದೆ. ಅವ್ರು ಕಷ್ಟಪಟ್ಟರು, ಅದಕ್ಕೆ ತಕ್ಕಂತೆ ಫಲ ತಗೊಂಡಿದ್ದಾರೆ. ಒಂದು ಮಾತು ಚರ್ಚೆಯಲ್ಲಿತ್ತು ಯಾವಾಗಲೂ ಕೂಡ, ಧರ್ಮ ಅಧರ್ಮಗಳ ನಡುವಿನ ಯುದ್ಧ ಅಂತ. ಈಗ ಧರ್ಮ ಗೆದ್ದಿದೆ. ಅದು ನಿಮಗೆ ಬಿಟ್ಟಿದ್ದು. ಅದು ಹೇಳಬೇಕು ಅಂದರೆ ಆ ಪದದಲ್ಲಿ ನಾವು ಎಲ್ಲೂ ಸಹ ಮಾತಾಡಿಲ್ಲ.
ಈಗಲೂ ಅಷ್ಟೆ. ಎಷ್ಟು ಖುಷಿ ಅನಿಸುತ್ತೆ ಮೇಡಮ್ ಈ ರೀತಿಯಾದಂಥ ಸಂದರ್ಭ ನೋಡಿ. ತಾವು ಪ್ರಾರಂಭದಲ್ಲಿ ಡಾಕ್ಟ್ರು ಎಲೆಕ್ಷನ್ಗೆ ನಿಂತ್ಕೊಳ್ಳೋದೇ ಬೇಡ ಅಂತನ್ನುವಂತಹ ಮಾತುಗಳನ್ನು ಆಡಿದಂತಹ ಸಂದರ್ಭಗಳು ಕೂಡ ಇತ್ತು. ಆದರೆ ಈಗ ನಿಂತು ಸ್ಪರ್ಧೆ ಮಾಡಿ ಐತಿಹಾಸಿಕವಾದಂತಹ ಗೆಲುವನ್ನು ಪಡೆದಿದ್ದೀರಿ, ಏನು ಹೇಳ್ತೀರಿ? ಇದು ತುಂಬ ಸಂತೋಷ ಆಗುತ್ತೆ. ಇದು ಜನರಿಗೆ ಎಲ್ರಿಗೂ ಸಲ್ಲಬೇಕಾದಂಥ ಗೌರವ.